ವಿಕಟವಾಗಿ ನಗ್ತಾ ಅಂದರೆ ಅರೆಬರೆ ನಗೆ ನಗ್ತಾ ಅಗ್ನಿ ಭೂಮಿಕಾ ಮುಂದೆ ಬಂದು ನಿಲ್ತಾನೆ. ಅವನ ಕೈಯಲ್ಲಿ ಒಂದು ಕವರ್ ಕೂಡ ಇರುತ್ತೆ. ಬಾಗಿಲು ತೆಗೆದು ಭೂಮಿಕಾ ಒಳಗೆ ಹೋಗ್ತಾಳೆ. ಅವಳ ಹಿಂದೆ ಅಗ್ನಿ ಕೂಡ ಬರ್ತಾನೆ. ಅಗ್ನಿ ಆ ಕವರನ್ನು ಭೂಮಿಕಾ ಕೊಟ್ಟು, ಇದರಲ್ಲಿ ಡ್ರೆಸ್ ಇದೆ, ಇದನ್ನು ಹಾಕೊಂಡು ಪಾರ್ಟಿಗೆ ರೆಡಿಯಾಗು ಅಂತ ಹೇಳ್ತಾನೆ. ಏನು ಡ್ರೆಸ್, ಎಲ್ಲಿಗೆ ರೆಡಿ ಆಗಬೇಕು ಅಂತಾಳು ಭೂಮಿಕಾ. ನನ್ನ ಕೆಲಸಕ್ಕೆ ಸಂಬಂಧಿಸಿದಂತೆ ಒಬ್ಬರು ಪಾರ್ಟಿ ಕೊಡ್ತಿದ್ದಾರೆ, ನಾವು ಅಲ್ಲಿಗೆ ಹೋಗಬೇಕು. ನಮಗೆ ಮದುವೆ ಆಗಿದೆ ಅಂತ ಅವ್ರಿಗೆ ತಿಳಿದಿದೆ, ನಿನ್ನ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾವಿಬ್ಬರು ಖಂಡಿತ ಹೋಗಬೇಕು, ರೆಡಿಯಾಗು ಅಂತ ಹೇಳ್ತಾನೆ. ಅಗ್ನಿ ಎಷ್ಟೇ ಹೇಳಿದ್ರು ಏನು ಹೇಳಿದ್ರು ಕೂಡ ಅಗ್ನಿ ಮೇಲೆ ನಂಬಿಕೆ ಆಗಲಿ ಅಥವಾ ಅವನು ಹೇಳಿದ ಕೆಲಸ ಮಾಡಬೇಕಂತಾಗಲಿ ಭೂಮಿಕಾಗೆ ಅನ್ನಿಸ್ತಿಲ್ಲ. ಆದ್ದರಿಂದ ಈಗ ಅಗ್ನಿ ಪಾರ್ಟಿಗೆ ಹೋಗಬೇಕು ಅಂತ ಹೇಳ್ತಿದ್ರು ಭೂಮಿಕಾಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ತಕ್ಷಣ ಹೇಳಿಬಿಡ್ತಾಳೆ, ನನಗೆ ಬರೋದಕ್ಕೆ ಇಷ್ಟ ಇಲ್ಲ. ಅಗ್ನಿ ಕೋಪ ಮೆಲ್ಲಗೆ ಇರ್ತಿದೆ. ಇದುವರೆಗೆ ಅವಳನ್ನ ಪಾರ್ಟಿ ಕರ್ಕೊಂಡು ಹೋಗ್ಬೇಕಂತ ಇಷ್ಟು ಚೆನ್ನಾಗಿ ಮಾತಾಡ್ತಾ ಒಳ್ಳೆಯವನಂತೆ ನಟಿಸಲು ತುಂಬ ಪ್ರಯತ್ನಿಸಿದ್ದಾನೆ. ಆದರೆ ಅವಳು ಬರಲ್ಲ ಅಂದ ಕೂಡಲೇ ತನ್ನ ಕೋಪವನ್ನು ಅವನಿಗೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಯಾಕೆ ಬರಲ್ಲ ಅಂತ ಜೋರಾಗಿ ಕಿಸ್ದ. ಆ ಕಿರುಚಾಟಕ್ಕೆ ಬೆಚ್ಚಿ ಬಿದ್ದು ಭೂಮಿಕಾ ಸ್ವಲ್ಪ ಭಯದಿಂದ ಅವನ ಕಡೆ ನೋಡ್ತಾ, ಇಲ್ಲ ನನಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಮೆಲ್ಲಗೆ ಹೇಳ್ತಾಳೆ. ಅದೇ ಯಾಕೆ ಇಷ್ಟ ಇಲ್ಲ, ನಾನು ಹೇಳ್ತಿದ್ರು ಬರಲ್ಲ ಅಂತ ಅಷ್ಟು ಧೈರ್ಯವಾಗಿ ಹೇಳ್ತಿದ್ಯಾ ಅನ್ನುತ್ತಾ ಭೂಮಿಕಾಳ ಮೇಲೆ ಕೋಪದಿಂದ ಹೋಗ್ತಾನೆ. ಯಾಕೆ ಬರಬೇಕು, ಇದುವರೆಗೆ ಇಷ್ಟು ಕೋಪದಿಂದ ಒಂದು ವಸ್ತುವಿನ ಥರ ಕೂಡ ನನ್ನ ನೀವು ನೋಡಿಲ್ಲ. ಅಂಥದ್ದು ಇಂದು ನಿಮಗೆ ಅವಶ್ಯಕತೆ ಬಂದ ಕೂಡಲೇ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಿದ್ದೀರಿ. ಇಂಥ ನಟನೆ ಪ್ರೀತಿ ಅಂದರೆ ನನಗೆ ನಿಜಕ್ಕೂ ಇಷ್ಟ ಇಲ್ಲ, ಅದಕ್ಕೆ ನಾನು ಬರಲ್ಲ ಅಂತಾಳೆ. ಕೂಡಲೇ ಕೋಪದಿಂದ ಭೂಮಿಕಾಳು ಕೂದಲು ಹಿಡಿದವಳು ಕುತ್ತಿಗೆಯನ್ನು ಹಿಂದಕ್ಕೆ ಬಗ್ಸಿ ಅವಳ ಹತ್ರ ನಿಂತು, ಇಲ್ಲಿ ನೋಡು, ನಾನು ಹೇಳಿದ ಕೆಲಸ ಮಾಡೋದನ್ನ ಬಿಟ್ಟು ನಿನಗೆ ಬೇರೆ ಆಪ್ಷನ್ ಇಲ್ಲ. ಮರ್ಯಾದೆಯಾಗಿ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ನೀನು ಈ ಡ್ರೆಸ್ ಹಾಕ್ಕೊಂಡು ಸುಂದರವಾಗಿ ತಯಾರಾಗಿರಬೇಕು ಅಂತ ಜೋರಾಗಿ ಕೂದಲು ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಅವನು ಮಾಡಿದ ಕೆಲಸಕ್ಕೆ ಏನು ಮಾಡಬೇಕಂತ ತಿಳಿಯದು ಭೂಮಿಕಾ ಕಣ್ಣೀರು ಹಾಕ್ತಾ, ಯಾಕೆ ದೇವ್ರೆ ನನ್ನ ಜೀವನ ಹೀಗಾಗೋಯ್ತು ಅಂತ ಯಾವಾಗಲೂ ಅಂದ್ಕೊಳ್ಳೋ ಮಾತನ್ನೇ ಅಂದ್ಕೊಳ್ತಾಳೆ. ಇಲ್ಲಿ ಈ ಸಂದರ್ಭದಲ್ಲಿ ನಾನೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಇತ್ತೀಚೆಗೆ ನಾನು ಈ ಮಾತನ್ನು ಕಲ್ತಿದ್ದೀನಿ. ಬೀಯಿಂಗ್ ಯೂಸ್ಲೆಸ್ ಇಸ್ ದ ಬೆಸ್ಟ್. ಪ್ರಯೋಜನ ಇಲ್ಲದವನಾಗಿರೋದು ಉತ್ತಮ. ಯಾಕಂದರೆ ಒಬ್ಬ ಕೆಲಸಕ್ಕೆ ಬಾರದ ವ್ಯಕ್ತಿಯಾಗಿ ನಾವಿದ್ದಾಗ ಯಾರು ನಮ್ಮನ್ನು ಬಳಸ್ಕೊಳ್ಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಆದ್ದರಿಂದ ನಾವು ತುಂಬ ಸಂತೋಷವಾಗಿರಬಹುದು. ಅದೇ ಒಬ್ರಿಗೆ ನಮ್ಮಿಂದ ಉಪಯೋಗ ಇದ್ದರೆ ಅವರು ನಮ್ಮನ್ನು ಬಳಸ್ಕೊಂಡು ಬಿಡ್ತಾರೆ. ಈಗ ನಮ್ಮ ಭೂಮಿಕಾಳನ್ನು ಅಗ್ನಿ ಬಳಸ್ಕೊಳ್ತಿರೋ ಹಾಗೆ. ಹೀಗೆ ಯಾಕೆ ಹೇಳ್ತಿದ್ದೀನಿ ಅಂತ ಮುಂದೆ ಕಥೆಯಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಏನು ಮಾಡಲಾಗದ ಪರಿಸ್ಥಿತಿ. ಅವಳಿಗೆ ಇಷ್ಟ ಇದ್ದರೂ ಇಲ್ಲದಿದ್ದರೂ ಅಗ್ನಿ ಬಲವಂತವಾಗಾದರೂ ಕರ್ಕೊಂಡು ಹೋಗೋ ಆಗಿದ್ದಾನೆ. ಆದ್ದರಿಂದ ಅಳುತ್ತಲೇ ಹೋಗಿ ಫ್ರೆಶ್ ಆಗುವಂತಂದು ಬಟ್ಟೆಗಳನ್ನ ಹಾಕೊಂಡು ರೆಡಿ ಆಗ್ತಿರ್ತಾಳೆ. ಕೋಪದಿಂದ ಹೋಗಿದ್ದ ಅಗ್ನಿ ತನ್ನ ಬಟ್ಟೆಗಳನ್ನ ಹಾಕೊಂಡು ಮೇಲೆ ಬರ್ತಾನೆ. ಅಗ್ನಿ ತಂದ ಡ್ರೆಸ್ ಹೇಗಿದೆ ಅಂದರೆ ಅದೊಂದು ಪಾರ್ಟಿ ವೇರ್, ಸ್ಲೀವ್ಲೆಸ್, ಅಂದರೆ ಅದಕ್ಕೆ ತೋಳುಗಳೇ ಇಲ್ಲ, ಕೇವಲ ಒಂದು ಥ್ರೆಡ್ ಮಾತ್ರ ಇದೆ. ಇನ್ನು ಅಮೇರಿಕಾ ಸೈಡ್ ಪಾರ್ಟಿ ವೇರ್ಸ್ ಅಂದರೆ ಹೇಗಿರುತ್ತವೆಯೋ ಗೊತ್ತು ತಾನೇ, ಹಾಗೆ ತನ್ನ ಕೂದಲನ್ನ ಬಿಟ್ಕೊಂಡಿದ್ದಾಳೆ. ಲೈಟ್ ಮೇಕಪ್ ಮಾಡ್ಕೊಂಡಿದ್ದಾಳೆ, ಹೀಲ್ಸ್ ಹಾಕ್ಕೊಂಡಿದ್ದಾಳೆ. ಅವಳಿಗೆ ಮ್ಯಾಚ್ ಆಗುವಂತೆ ಅಗ್ನಿ ಕೂಡ ಬ್ಲ್ಯಾಕ್ ಸೂಟ್ ಹಾಕ್ಕೊಂಡಿದ್ದಾನೆ. ಅವನು ಬಂದು ಬಾಗಿಲು ತಡ್ತಾನೆ. ಭೂಮಿಕಾ ಬಾಗಿಲು ತೆಗಿತಾಳೆ. ಅವಳನ್ನು ಕೆಳಗಿನಿಂದ ಮೇಲಕ್ಕೆ ನೋಡಿ, ನಡಿ ಅನ್ನುತ್ತಾ ಕೋಪದಿಂದ ನಡ್ಕೊಂಡು ಹೋಗ್ತಾನೆ. ಅವನ ಹಿಂದೆ ಭೂಮಿಕಾ ಕೂಡ ಹೋಗ್ತಾಳೆ. ಮದುವೆ ಆದ ನಂತರ ಅವಳು ಅಗ್ನಿಯೊಂದಿಗೆ ಹೊರಗೆ ಹೋಗ್ತಿರೋದು ಇದೇ ಮೊದಲ ಬಾರಿ. ಅಸಲಿಗೆ ಈ ಮನೆಯಿಂದ ಹೊರಗೆ ಹೋಗ್ತಿರೋದು ಕೂಡ ಇದೇ ಮೊದಲು. ಅಗ್ನಿಗೆ ತಿಳಿಯದಂತೆ ಕಳ್ಳತನದಲ್ಲಿ ಒಮ್ಮೆ ಹೋಗಿದ್ಲು, ಆದರೆ ಆಗ ಅವಳಿಗೆ ಕೇವಲ ಕಾರ್ಡ್ ಮಾತ್ರ ಕಂಡಿತ್ತು. ಈಗ ಬಹಳ ದಿನಗಳ ನಂತರ ಮನುಷ್ಯರ ನಡುವೆ ಹೋಗ್ತಾ ಇದ್ದಾಳೆ. ಭೂಮಿಕಾ ಮತ್ತು ಅಗ್ನಿ ಹೋಗಿ ಕಾರ್ನಲ್ಲಿ ಹತ್ತಾರೆ. ತಮ್ಮನೆ ಕಾಡಿನಲ್ಲಿದೆ ಅಂತ ಭೂಮಿಕಾಗ ಅಸಲಿಗೆ ತಿಳಿದಿರಲಿಲ್ಲ. ಯಾಕಂದರೆ ಅವಳು ಮೊದಲ ಬಾರಿ ಮನೆಗೆ ಬರುವಾಗ ಕೂಡ ರಾತ್ರಿ ವೇಳೆ ಬಂದಿರ್ತಾರೆ. ರಾತ್ರಿ ಪೂರ್ತಿ ಕತ್ತಲೆ ಆಗಿದ್ದರಿಂದ ಅವಳು ಅಷ್ಟಾಗಿ ಗಮನಿಸಿರಲಿಲ್ಲ. ಅಷ್ಟೇ ಅಲ್ಲದೆ ಬರೋಷ್ಟರಲ್ಲಿ ಅವಳು ನಿದ್ರಿಸಿರ್ತಾಳೆ. ಈಗ ಹೊರಗೆ ಬಂದು ನೋಡ್ತಿದ್ರೆ ಅರ್ಥ ಆಗ್ತಿದೆ, ಸುತ್ತಲೂ ಕತ್ತಲೆ. ಅವರು ಅಷ್ಟು ದಟ್ಟವಾದ ಕಾಡಿನಲ್ಲಿದ್ದಾರೆ ಎಂಬುದು ಅರ್ಥ ಆಗುತ್ತೆ. ಆದರೆ ಈಗ ಕೂಡ ಅವಳು ಅವನ್ನೆಲ್ಲ ಗಮನಿಸೋ ಪರಿಸ್ಥಿತಿಯಲ್ಲಿಲ್ಲ. ಯಾಕಂದರೆ ಅಗ್ನಿ ಅವಳನ್ನು ಅಷ್ಟೋ ನೋಯಿಸ್ತಿದ್ದಾನೆ. ಒಬ್ಬ ಹುಡುಗಿಯ ಜೀವನದಲ್ಲಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನೋವುಣ್ಣಲು ತನ್ನ ಗಂಡ ತನ್ನೊಂದಿಗೆ ವರ್ತಿಸುವ ರೀತಿ ಸಾಕು. ಬಹಳ ಹೊತ್ತಿನ ನಂತರ ಅವರು ಪಾರ್ಟಿಯನ್ನು ತಲುಪ್ತಾರೆ. ಕಾರ್ ಇಳಿಯೋ ಮೊದಲೇ ಅಗ್ನಿ ಹೇಳ್ತಾನೆ, ಅಲ್ಲಿ ನೀನು ಎಲ್ಲರ ಜೊತೆ ನಗ್ತಾ ಮಾತಾಡಬೇಕು. ಯಾರು ಏನು ಕೇಳಿದ್ರು ಉತ್ತರ ಹೇಳಬಾರ್ದು. ಕೇವಲ ನಗುವಿನಿಂದಲೇ ಸಮಾಧಾನ ಮಾಡಬೇಕು. ಉಳಿದಿದ್ದೆಲ್ಲ ನಾನು ನೋಡ್ಕೊಳ್ತೀನಿ ಅಂತಾನೆ. ನೀನು ಹೇಳಿದ್ರು ಹೇಳದಿದ್ರು ನಾನು ಮಾಡೋದು ಅದನ್ನೇ ಬಿಡು
ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅವನ ಹಿಂದೆ ಹೋಗ್ತಾಳೆ. ಒಳಗೆ ಹೋದ ಕೂಡಲೇ ಆ ಪಾರ್ಟಿ ಏರ್ಪಡಿಸಿದ ವ್ಯಕ್ತಿ ಬನ್ನಿ ಅಂತ ಆಹ್ವಾನಿಸ್ದ. ಅಗ್ನಿ ಅವನನ್ನು ಹಗ್ ಮಾಡಿ ಚೆನ್ನಾಗಿದ್ದೀರ ಸರ್ ಅಂತ ಮಾತಾಡಿಸ್ದ. ಆ ವ್ಯಕ್ತಿ ಕೂಡ ಅಗ್ನಿಯನ್ನು ಮಾತಾಡಿಸಿ ಭೂಮಿಕಾಳ ಕಡೆ ತಿರುಗಿ ಅವಳ ಕೈಗಳನ್ನ ಹಿಡಿದು, ಭೂಮಿಕಾ ಹೇಗಿದೆಯಾ, ನಿಜಕ್ಕೂ ನೀವಿಬ್ಬರು ಮದುವೆ ಆಗ್ತೀರಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಬೇರೆ ಏನು ಹೇಳಲು ಹೋಗೋಷ್ಟರಲ್ಲಿ ಅಗ್ನಿ ಅವನ ಕೈಗಳನ್ನ ಹಿಡಿದು, ಹೌದು ಸರ್, ನಾವು ಅಂದ್ಕೊಂಡಿರಲಿಲ್ಲ, ಆದರೆ ಹಾಗೆ ನಡೆದು ಹೋಯಿತು. ಸರಿ, ಇನ್ನು ಬೇರೆ ವಿಷಯ ಹೇಳಿ ಅನ್ನುತ್ತಾ ಮಾತನ್ನು ಬದಲಿಸ್ದ. ಭೂಮಿಕಾ ಕೂಡ ಈ ವಿಷಯವನ್ನಷ್ಟ ಗಮನಿಸಲಿಲ್ಲ. ಯಾಕಂದರೆ ಗೊತ್ತೇ ಇದೆಯಲ್ಲ, ಅಗ್ನಿ ಯಾವಾಗ ಏನು ಮಾಡ್ತಾನೋ ಯಾರಿಗೂ ತಿಳಿಯೋದು. ಅಷ್ಟೇ ಅಲ್ಲದೆ ಭೂಮಿಕಾಗೆ ತಿಳಿಯದ ರಹಸ್ಯಗಳು ಅಗ್ನಿ ಹತ್ರ ಬಹಳ ಇವೆ ಅಂತ ಅವಳಿಗೆ ಮೊದಲೇ ಗೊತ್ತು. ಅಗ್ನಿ ಅವಳಿಗೆ ಒಂದು ವೈನ್ ಗ್ಲಾಸ್ ತಂದು ಕೊಟ್ಟು, ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಭೂಮಿಕಾಗೆ ಅಲ್ಲಿ ಏನೂ ಇಷ್ಟ ಆಗಲಿಲ್ಲ. ಎಲ್ಲರೂ ಫಾರಿನರ್ಸ್ ಇದ್ದಾರೆ, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಅವಳು ನಡೆದುಕೊಂಡು ಹೋಗ್ತಿರ್ತಾಳೆ. ಅಲ್ಲಿ ಕೆಳಗೆ ಮೆಟ್ಟಿಲುಗಳಿರುತ್ತವೆ. ಅವಳಿಗೆ ತಿಳಿಯದೆ ಆ ಮೆಟ್ಟಿಲಿಳಿದು ಕೆಳಗೆ ಹೋಗ್ತಾಳೆ. ಅಂದರೆ ಏನೋ ತನ್ನನ್ನು ಆ ಕಡೆಯಿಂದ ಆಕರ್ಷಿಸುತ್ತಿರುವಂತೆ ಅವಳು ಹಾಗೆ ನಡ್ಕೊಂಡು ಹೋಗ್ಬಿಡ್ತಾಳೆ. ಆ ಮೆಟ್ಟಿಲು ಇಳಿಯುವಾಗ ಅರ್ಥ ಆಯಿತು ಏನಂದರೆ ಆ ಕೆಳಗೆ ಕೂಡ ಪಾರ್ಟಿ ನಡೀತಿದೆ. ಅಲ್ಲಿಯೂ ಬಹಳ ಮಂದಿ ಇದ್ದಾರೆ. ಹಾಗೆ ಎಲ್ಲರನ್ನು ನೋಡ್ತಾ ಒಂದೊಂದೇ ಮೆಟ್ಟಿಲು ಇಳಿತಾ ಇರುವಾಗ ಅವರೆಲ್ಲರಲ್ಲಿ ಒಬ್ಬನು ಮಾತ್ರ ಅವಳ ಕಣ್ಣುಗಳನ್ನು ಆಕರ್ಷಿಸುತ್ತಾನೆ. ನೀಲಿ ಕಣ್ಣುಗಳು, ಅವು ಕೂಡ ಬಹಳ ಶಾರ್ಪ್ ಆಗಿವೆ. 6 ಅಡಿ ಎತ್ತರ, ಗಟ್ಟಿಮುಟ್ಟ ಶರೀರ, ನೋಡ್ತಿದ್ರೆ ಮನುಷ್ಯ ರೂಪದಲ್ಲಿರೋ ಪ್ರಾಣಿ ಅಂತಿದ್ದಾನೆ. ಆದರೆ ಮುಖ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ ಕಣ್ಣುಗಳು, ಆ ತುಟಿಗಳು, ಒಂದು ಕೈಯಲ್ಲಿ ವೈನ್ ಗ್ಲಾಸ್, ಇನ್ನೊಂದು ಕೈ ಜೇಬಿನಲ್ಲಿ ಇಟ್ಕೊಂಡು ಸ್ಟೈಲಾಗಿ ನಿಂತು ಮೆಟ್ಟಿಲಿಳಿತಿರೋ ಭೂಮಿಕಾಳನ್ನೇ ನೇರವಾಗಿ ನೋಡ್ತಾ ವೈನ್ ಕುಡಿತಿದ್ದಾನೆ. ಭೂಮಿಕಾ ಮೆಟ್ಟಿಲು ಇಳಿದು ಬರ್ತಿದ್ರೆ ತನ್ನನ್ನು ಚುಚ್ಚುತ್ತಿರೋ ಅವನ ನೋಟದಿಂದ ಹೇಗೆ ತಪ್ಪಿಸ್ಕೊಳ್ಬೇಕಂತ ಅವಳಿಗೆ ತಿಳಿಯಲಿಲ್ಲ. ಅವನು ಯಾಕೆ ತನ್ನನ್ನು ಅಷ್ಟೊಂದು ನೋಡ್ತಿದ್ದಾನೆ ಅಂತ ಕೂಡ ಅವಳಿಗೆ ಅರ್ಥ ಆಗಲಿಲ್ಲ. ಭೂಮಿಕಾ ನಡ್ಕೊಂಡು ಹೋಗ್ತಿದ್ದಾಳೆ. ಅಷ್ಟರಲ್ಲಿ ಯಾರೋ ಪಕ್ಕದಿಂದ ಬಂದು, ಹೇ ಭೂಮಿಕಾ, ಹೇಗಿದೆಯಾ, ನಿನ್ನನ್ನು ನೋಡಿ ಬಹಳ ದಿನ ಆಯಿತು ಅಂತ ಒಮ್ಮೆಲೆ ಯಾರೋ ಬಂದು ಮಾತಾಡ್ಸಿದ ಕೂಡಲೇ ಅವಳಿಗೆ ಅರ್ಥ ಆಗಲಿಲ್ಲ. ಯಾರು ನೀವು ಅಂತ ಕೇಳಬೇಕೆಂದಿದ್ದೆ, ಆದರೆ ಕೇಳೋದಕ್ಕಾಗ್ತಿಲ್ಲ. ಯಾಕಂದರೆ ಅವ್ರು ತುಂಬ ಪರಿಚಯದವರ ಹಾಗೆ ಮಾತಾಡ್ತಿದ್ದಾರೆ. ಹಾಗೆ ಕೇಳೋದು ಸರಿಯಲ್ಲ ಅನ್ನಿಸ್ತು. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಮಾತಾಡಿದ್ಲು. ತಕ್ಷಣ ಮಾಮೂಲಿಯಾಗಿ ಮುಂದೆ ತಿರುಗಿ ಅವನು ನಿಂತಿದ್ದ ಕಡೆ ನೋಡಿದ್ಲು. ಆದರೆ ಅವನು ಅಲ್ಲಿ ಕಾಣಿಸ್ಲಿಲ್ಲ. ಕೂಡಲೇ ಭೂಮಿಕಾ ಅವನು ಎಲ್ಲಿಗೆ ಹೋದ ಅಂತ ಮುಖ ತಿರುಗಿಸಿ ನೋಡ್ತಾನೆ. ಅವನು ಅವಳ ಸುತ್ತಮುತ್ತ ಎಲ್ಲಿಯೂ ಇಲ್ಲ. ನಿಜಕ್ಕೂ ಯಾಕೆ ತಾನು ಅವನಿಗಾಗಿ ಹುಡುಕ್ತಿದ್ದೀನಿ ಅಂತ ಭೂಮಿಕಾಗೆ ಅರ್ಥ ಆಗಲಿಲ್ಲ. ಆದರೂ ಹುಡುಕ್ತಿದ್ದಾಳೆ. ಎಷ್ಟು ನೋಡಿದ್ರೂ ಎಲ್ಲೂ ಕಾಣಿಸಿಲ್ಲ. 2 ಹೆಜ್ಜೆ ಮುಂದೆ ಇಡ್ತಾಳೆ. ಸಡನ್ನಾಗಿ ಯಾರೋ ಅವಳ ಕೈ ಹಿಡಿದು ಪಕ್ಕಕ್ಕೆ ಎಳೆದಂತ ಅನ್ನಿಸ್ತು. 1 ನಿಮಿಷ ಅಲ್ಲಿ ಏನು ನಡೀತಿದೆ ಅಂತ ಅವಳಿಗೆ ಅರ್ಥ ಆಗಲಿಲ್ಲ. ಯಾಕಂದರೆ ಕೈ ಹಿಡಿಯೋದು, ವೇಗವಾಗಿ ಪಕ್ಕಕ್ಕೆ ಎಳೆಯೋದು ಇವೆಲ್ಲ ಕ್ಷಣಾರ್ಧದಲ್ಲಿ ನಡೆದು ಹೋಯಿತು. ಕೈ ಹಿಡಿದು ಎಳೆದ ವೇಗಕ್ಕೆ ಅವಳಿಗೆ ಉಸಿರು ಸಿಗ್ತಿಲ್ಲ. ಆದ್ದರಿಂದ ಉಸಿರನ್ನು ಜೋರಾಗಿ ಎಳ್ಕೊಳ್ತಾ ಮುಚ್ಚಿದ ಕಣ್ಣುಗಳನ್ನ ತೆರೀತಾಳೆ. ಕಣ್ಣೆದುರು ಉಸಿರು ತಗುಲುವಷ್ಟು ಹತ್ತಿರದಲ್ಲವನು. ಅವನನ್ನಷ್ಟು ಹತ್ತಿರ ನೋಡಿ ಭೂಮಿಕಾ ಒಮ್ಮೆಲೆ ಹಿಂದಕ್ಕೆ ತಳ್ಳಬೇಕು ಅಂದ್ಕೊಳ್ತಾಳೆ. ಆದರೆ ಅವನು ಭೂಮಿಕಾಳ ಕೈಗಳನ್ನ ಗಟ್ಟಿಯಾಗಿ ಹಿಡಿದು ಗೋಡೆಗೆ ಒತ್ತಿ ಹಿಡಿದಿರ್ತಾನೆ. ಯಾರು ನೀನು, ಏನು ಮಾಡ್ತಿದ್ಯಾ ಅಂತ ಜೋರಾಗಿ ಉಸಿರಾಡ್ತಾ ಅವನ ಕೈಗಳಿಂದ ತನ್ನ ಕೈಗಳನ್ನ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಕೇಳ್ತಾಳೆ ಭೂಮಿಕಾ. ಅವನ ತುಟಿಗಳು ಭೂಮಿಕಾಳ ತುಟಿ ಹತ್ತಿರ ತರುತ್ತಾ, ನಾನು ಯಾರು ಅಂತ ನಿನಗೆ ತಿಳಿಯದಾ ಅಂತಾನೆ ಅವನು. ಅವನಷ್ಟು ಹತ್ತಿರ ಬರ್ತಿದ್ರೆ ಭೂಮಿಕಾಳ ಒಳಗೆ ಏನೋ ಆಗೋಗ್ತಿದೆ. ಏನು ಮಾತಾಡ್ತಿದ್ದೀರಿ, ನಿಮ್ಮನ್ನು ನೋಡ್ತಿರೋದು ಇದೇ ಮೊದಲ ಬಾರಿ, ಅಂಥದ್ರಲ್ಲಿ ಹೀಗೆ ಮಾತಾಡ್ತಿದ್ದೀರಿ, ನನ್ನ ಕೈ ಬಿಡಿ ಅಂತ ಒದ್ದಾಡ್ತಾಳೆ ಭೂಮಿಕಾ. ನಾನು ಯಾರು ಅಂತ ತಿಳಿದೆ ನನಗಾಗಿ ಹುಡುಕದ್ಯಾ, ನಾನು ಯಾರು ಅಂತ ತಿಳಿಯದೆ ನಾನು ಎಲ್ಲಿಗೆ ಹೋದೆ ಎಂಬ ಆತಂಕ ನಿನ್ನ ಕಣ್ಣುಗಳಲ್ಲಿ ನನಗೆ ಕಾಣ್ತಲ್ಲ ಅನ್ನುತ್ತಾ ಇನ್ನೂ ಹತ್ರ ಬರ್ತಾನೆ. ತನ್ನ ಹಿಂದೆ ಗೋಡೆ ಇದ್ದರೂ ಇನ್ನು ಹಿಂದಕ್ಕೆ ಹೋಗ್ತಾ, ನಿಜವಾಗಿಯೂ ಗೊತ್ತಿಲ್ಲ ಅಂತಾಳೆ. ತಿಳಿಯದೆಯೇ ಅನ್ನುತ್ತಾ ಒಮ್ಮೆ ಭೂಮಿಕಾಳ ತುಟಿಗಳನ್ನ ತನ್ನ ತುಟಿಗಳಿಂದ ಮುಚ್ಚಿಬಿಡ್ತಾನೆ. ಭೂಮಿಕಾ ಅವನನ್ನು ದೂರ ತಳ್ಳೋದಕ್ಕೆ ಪ್ರಯತ್ನಿಸ್ತಾಳೆ. ತನ್ನ ಕೈಗಳನ್ನೇ ಅವರಿಬ್ಬರ ಮಧ್ಯೆ ಇಟ್ಟು ಅವನನ್ನು ದೂರ ತಳ್ಳಲು ನೋಡ್ತಾಳೆ. ಆದರೆ ಎಷ್ಟು ದೂರ ತಳ್ಳಲು ನೋಡ್ತಾಳೋ ಅಷ್ಟು ಗಟ್ಟಿಯಾಗಿ ಅವನು ಎಳೀತಾನೆ. ಅವಳ 2 ಕೈಗಳನ್ನ ಅವನು ಒಂದೇ ಕೈಯಿಂದ ಹಿಡಿದು ಮೇಲೆತ್ತಿ ಗೋಡೆಗೆ ಒತ್ತಿ ಹಿಡಿದು
ಹಾಗೆ ಅವಳ ಹತ್ತಿರ ನಿಂತು ಮುತ್ತಿಡುತ್ತಲೇ ಇರ್ತಾನೆ. ಮೊದಲು ಅವಳಿಗೆ ಭಯವಾಗಿ ಕೋಪ ಬಂದು ಅವನನ್ನು ಒದಿಬೇಕನ್ನಿಸ್ತು. ಆದರೆ ಆ ಮುತ್ತಿನ ವೇಗ ಹೆಚ್ಚಾದಂತೆ ಅವಳು ಕೂಡ ಅವನಿಗೆ ಶರಣಾಗ್ತಾಳೆ. ಅವಳಿಗೆ ತಿಳಿಯದಂತೆಯೇ ಅವಳ ಕಡೆಯಿಂದಲೂ ಮುತ್ತಿಡಲು ಶುರು ಮಾಡ್ತಾಳೆ. ಅವನ ಕಣ್ಣುಗಳು, ಅವನ ತುಟಿಗಳು, ಅವನ ಶರೀರ ಭೂಮಿಕಾಳ ಕಡೆ ನೋಡ್ತಾ ಅವನು ವೈನ್ ಕುಡಿದ ರೀತಿ ಇವೆಲ್ಲವೂ ಭೂಮಿಕಾಳ ಕಣ ಮುಂದೆ ತಿರುಗ್ತಿವೆ. ಅಷ್ಟೊಂದು ಅಂಧಗಾರ ಅವನು. ಹೀಗೆ ಬಹಳ ಹೊತ್ತವನಿಗೆ ಮುತ್ತಿಡ್ತಿರ್ತಾಳೆ. ಒಂದು ಕತ್ತಲೆ ಪ್ರದೇಶ ಬಹಳ ಇಕ್ಕಟ್ಟಾಗಿದೆ. ಅವನಿಂದ ಬರ್ತಿರೋ ಸುಗಂಧ ಭೂಮಿಕಾಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಅವನ ತುಟಿಗಳ ಸ್ಪರ್ಶ, ಆ ಮುತ್ತಿನ ವೇಗ ಇವೆಲ್ಲವೂ ಭೂಮಿಕಾಳ ಮನಸ್ಸನ್ನ ಚೆನ್ನಾಗಿ ಹಚ್ಚುತ್ತಿದೆ. ಹೀಗಿರುವಾಗ ಭೂಮಿಕಾ ಎಂಬ ಅಗ್ನಿ ಧ್ವನಿ ಕೇಳಿಸುತ್ತೆ. ಒಂದು ಕ್ಷಣ ಅವಳು ಆ ಅಮಲಿನಿಂದ ಹೊರಗೆ ಬರ್ತಾಳೆ. ಮುತ್ತಿಲ ಅಮಲಿನಲ್ಲಿ ಮೈ ಮರೆತಿದ್ದ ಅವನನ್ನು ಒಮ್ಮೆಲೆ ಹಿಂದಕ್ಕೆ ತಳ್ಳಲಿಂದ ವೇಗವಾಗಿ ಹೊರ ಬರ್ತಾಳೆ. ಅಗ್ನಿ ಭೂಮಿಕಾ ಭೂಮಿಕಾ ಅಂತ ಅವಳನ್ನು ಹುಡುಕ್ತಿದ್ದಾನೆ. ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿವೆ. ಎಲ್ಲಿಗೋಗಿದೆ ಅಂತ ಕೋಪದಿಂದ ಕೇಳ್ದ. ಎಲ್ಲರ ಮುಂದೆ ಇದ್ದಿದ್ದರಿಂದ ಹೊಡಿಲಿಲ್ಲ, ಆದರೆ ಒಬ್ಬನೇ ಇದ್ದಿದ್ರೆ ಹೊಡಿತಿದ್ನೇನೋ ಎಂಬುವಷ್ಟು ಕೋಪ ಅವನ ಮುಖದಲ್ಲಿ ಕಾಣಿಸ್ತಿದೆ. ತಕ್ಷಣ ಭೂಮಿಕಾಳ ಕೈ ಹಿಡಿದು ಕೋಪದಿಂದ ಅಲ್ಲಿಂದ ಎಳಕೊಂಡು ಹೊರಗೆ ಬರ್ತಾನೆ. ನಿನಗೆ ನಿಜಕ್ಕೂ ಬುದ್ಧಿ ಇದೆಯಾ? ಎಲ್ಲಿಗೋಗಿದೆ ಅಂತ ಕಾರ್ ಡೋರ್ ತೆಗೆದು ಜೋರಾಗಿ ಅವಳನ್ನ ಒಳಗೆ ಕೂರಿಸ್ದ. ಎಷ್ಟೇ ಕೇಳಿದ್ರು ಭೂಮಿಕಾ ಮಾತ್ರ ಒಂದು ಮಾತು ಕೂಡ ಮಾತಾಡ್ತಾ ಇಲ್ಲ. ಅವಳು ತಾನೇ ಹೇಗೆ ಹೇಳಿಯಾಳು? ಅದು ಹೇಳೋ ವಿಷಯವೇ. ಹೇಳಬೇಕಂದ್ಕೊಂಡ್ರು ಹೇಗೆ ಹೇಳ್ತಾಳೆ? ನಾನು ಹೋಗಿ ಇನ್ನೊಬ್ಬನಿಗೆ ಮುತ್ತಿಟ್ಟು ಬಂದೆ ಅಂತ ಹೇಳ್ತಾಳ? ಅದಕ್ಕೆ ಆ ವಿಷಯ ಹೇಳೋದಿಲ್ಲ. ಆದರೆ ಮನಸ್ಸಿನಲ್ಲಿ ತುಂಬ ಸಂಕಟ ಪಡ್ತಾಳೆ. ಅವನ ಮೇಲೆ ಕೋಪ ಕೂಡ ಬರುತ್ತೆ. ನಿಜಕ್ಕೂ ಯಾರವನು? ಯಾಕಾಗಿ ಮಾಡ್ದ? ನಾನು ಯಾಕೆ ತಡೆಯೋದನ್ನು ಬಿಟ್ಟಾಗ ಮುಂದುವರಿಸ್ದೆ? ನನಗೇನು ಅರ್ಥ ಆಗ್ತಿಲ್ಲ ಅಂತ ಯೋಚಿಸೋದಕ್ಕೆ ಶುರು ಮಾಡ್ತಾಳೆ ಭೂಮಿಕಾ. ಈ ಭೂಮಿಕಾಗಿರೋ ಆಲೋಚನೆಗಳಲ್ಲದೆ ಮತ್ತೆ ಹೊಸ ಪ್ರಾಬ್ಲಮ್ ಬಂದು ಬಿದ್ದಂತ ಅನ್ನಿಸ್ತು. ಯಾಕಂದರೆ ಮನೆಯಲ್ಲಿ ತನಗೆ ಅವಶ್ಯಕತೆ ಇದ್ದಾಗ ಮಾತ್ರ ಮಾತನಾಡೋ ಗಂಡ ನಿಜಕ್ಕೂ ದೆವ್ವವೋ ಅಥವಾ ಯಾವುದೋ ತಿಳಿಯದ ದುಷ್ಟಶಕ್ತಿಯೋ ತಿಳಿಯದು. ಅದು ಪ್ರತಿದಿನ ಹೆದರಿಸ್ತಿದೆ. ಈಗ ಹೊಸದಾಗಿ ಇವನು ಯಾರು ಏನಂತ ಕೂಡ ತಿಳಿಯದೆ ಹಾಗೆ ಮುತ್ತಿಟ್ಟು ಬಿಟ್ಟ. ಹೀಗೆ ಉತ್ತರವೇ ಸಿಗದ ಕೆಲವು ಪ್ರಶ್ನೆಗಳು ಅವಳ ತಲೆಯಲ್ಲಿ ತಿರುಗ್ತಿವೆ. ಇವುಗಳಿಂದ ಅವಳಿಗೆ ಹುಚ್ಚು ಹಿಡಿಯುವಂತಿದೆ. ನೀವೇನು ಆತಂಕ ಪಡಬೇಡಿ, ಪ್ರತಿಯೊಂದಕ್ಕೂ ಉತ್ತರವನ್ನು ಮುಂದಿನ ಅಪ್ಡೇಟ್ಸ್ನಲ್ಲಿ ಖಂಡಿತ ಬರೀತೀನಿ. ಈ ಕತೆ ಓದ್ತಿರೋ ಬಹಳಷ್ಟು ಜನರಿಗೆ ಅಗ್ನಿ ಹೀರೋ ಆಗಿರಬೇಕು ಅಂತ ಯಾಕೆ ಅನ್ನಿಸ್ತಿದೆ ಗೊತ್ತಿಲ್ಲ. ಆದರೆ ಮೇನ್ ಹೀರೋ ಮಾತ್ರ ಅಗ್ನಿ ಅಲ್ಲ. ಓದ್ತಾ ಹೋದಂತೆ ಎಲ್ಲವೂ ಅರ್ಥ ಆಗುತ್ತೆ. ಆದ್ದರಿಂದ ಎಲ್ಲರೂ ಕೂಡ ನಿರಾಶರಾಗದೆ ತಾಳ್ಮೆಯಿಂದ ಓದ್ತಿರಿ. ತುಂಬ ಕೋಪದಿಂದ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಗ್ನಿ. ಆದರೆ ಅಗ್ನಿ ಮಾತುಗಳಿಗಾಗಲಿ ಅಥವಾ ವರ್ತನೆಗಾಗಲಿ ಭೂಮಿಕಾ ಸ್ವಲ್ಪವೂ ಪ್ರತಿಕ್ರಿಯಿಸುವುದಿಲ್ಲ. ಯಾಕಂದರೆ ಅವಳ ತಲೆಯಲ್ಲಿ ಈಗ ಪೂರ್ತಿ ಅವಳಿಗೆ ಮುತ್ತಿಟ್ಟವನೇ ಇದ್ದಾನೆ. ಅವನ ಸ್ಪರ್ಶ, ಅವನಿಂದ ಬಂದ ಸುಗಂಧ ಇವೆಲ್ಲವೂ ಅವಳಿಗೆ ಮೊದಲೇ ತಿಳಿದಿದ್ದವು ಅನಿಸ್ತಿದೆ. ಆದರೆ ಎಷ್ಟು ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರೂ ನೆನಪು ಮಾತ್ರ ಬರ್ತಿಲ್ಲ. ಹೀಗೆ ಅವರವರ ಆಲೋಚನೆಯಲ್ಲಿರುವಾಗಲೇ ಮನೆ ತಲುಪುತ್ತಾರೆ. ಇಬ್ಬರು ಒಳಗೆ ಹೋಗ್ತಾರೆ. ಅಗ್ನಿ ತುಂಬ ಕೋಪದಲ್ಲಿರ್ತಾನೆ. ನಿಜಕ್ಕೂ ಎಲ್ಲಿಗೆ ಹೋಗಿದ್ದೆ? ನಿನ್ನ ಬಗ್ಗೆ ನೀನೇನು ಅಂದ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾನೆ. ಆಗ ಭೂಮಿಕಾ, ಈಗ ನಿಮ್ಮ ಜೊತೆ ಜಗಳ ಮಾಡೋಷ್ಟು ಶಕ್ತಿ ನನ್ನ ಹತ್ರ ಇಲ್ಲ. ನಾನು ರೆಸ್ಟ್ ತೊಗೋಬೇಕು. ನನ್ನ ರೂಮಿಗೆ ನಾನು ಹೋಗ್ತಿದ್ದೀನಿ ಅಂತಾಳೆ. ಹಾಗೆ ಹೇಳಿ ಮೆಟ್ಟಿಲತ್ತಲು 2 ಹೆಜ್ಜೆ ಮುಂದೆ ಇಡ್ತಾಳೆ. ತಕ್ಷಣ ಅಗ್ನಿ ಭೂಮಿಕಾಳ ಕೈ ಹಿಡಿದು ಹಿಂದಕ್ಕೆ ಎಳೆದು, ಇಲ್ಲಿ ಮನುಷ್ಯ ಮಾತಾಡ್ತಿದ್ರೆ ಎಷ್ಟು ಸೊಕ್ಕು ನಿನಗೆ? ಆ ಕೇಳದಂತೆ ಹೋಗ್ತಿದ್ಯಾ ಅಂತಾನೆ. ಗಟ್ಟಿಯಾಗಿ ಹಿಡಿದಿದ್ದ ಅವನ ಕೈಯನ್ನು ಬಿಡಿಸ್ಕೊಳ್ತಾ, ನನಗೆ ಸೊಕ್ಕಲ್ಲ, ನಾನು ಸುಸ್ತಾಗಿದ್ದೀನಿ, ಅದಕ್ಕೆ ರೆಸ್ಟ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂತಾಳೆ ಭೂಮಿಕಾ. ಬಿಡಿಸ್ಕೊಂಡು ಕೈಯನ್ನು ಮತ್ತೆ ಹಿಡಿದು ಕೋಪದಿಂದ ಹತ್ರಕ್ಕೆ ಎಳೆದು, ನೀನು ಏನು ಮಾಡಿದೆ ಅಂತ ನಿನಗೆ ಸುಸ್ತು? ನಿಜಕ್ಕೂ ನಾನು ನಿನ್ನ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋದೆ ಅಂತ ಕೇಳಿಸ್ಕೊಳ್ಳದೆ ನಿನ್ನಿಷ್ಟ ಬಂದಂತೆ ಮಾಡ್ತಿದ್ಯಾ? ನಿಜಕ್ಕೂ ಎಲ್ಲಿಗೆ ಹೋಗಿದೆ? ಮತ್ತು ಯಾರಾದರೂ ಸುಂದರವಾಗಿ ಕಂಡ್ರಾ ಅಂತ ಅಸಹ್ಯವಾಗಿ ಮಾತಾಡ್ತಾನೆ. ಭೂಮಿಕಾಗೆ ತುಂಬ ಕೋಪ ಬರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಬೇರೆ ಉದ್ದೇಶ ಇದ್ದರೆ ನನ್ನನ್ನು ಇಲ್ಲಿಂದ ಕಳಿಸ್ಬಿಡಿ, ಅಷ್ಟೇ ಹೊರತು ದಿನಕ್ಕೊಂದು ವಿಷಯಕ್ಕೆ ನನ್ನನ್ನು ನೋಯಿಸಬೇಡಿ ಅಂತ ಕೋಪದಿಂದ ಅವನ ಕೈಯನ್ನು ಜೋರಾಗಿ ನೂಕಿ ಅಲ್ಲಿಂದ ವೇಗವಾಗಿ ತನ್ನ ಕೋಣೆಗೆ ಹೋಗ್ಬಿಡ್ತಾಳೆ. ಅವನಿಗೆ ತುಂಬಾ ಕೋಪ ಬರುತ್ತೆ. ಭೂಮಿಕಾ ಏನೋ ಅಗ್ನಿ ಜೊತೆ ಕೋಪದಿಂದ ಹೇಳಿ ತನ್ನ ಕೋಣೆಗೆ ಬಂದಿದ್ದಾಳೆ. ಆದರೆ ಅವಳಿಗೆ ತುಂಬ ಸಂಕಟ ಆಗ್ತಿದೆ. ಯಾಕೆ ತನ್ನ ಅಗ್ನಿ ಹಾಗೆ ಮಾತಾಡ್ತಿದ್ದಾನೆ? ಅಸಲಿಗೆ ಯಾಕೆ ತನ್ನೊಂದಿಗೆ ಹಾಗೆ ಬಿಹೇವ್ ಮಾಡ್ತಿದ್ದಾನೆ ಅಂತ ಅವಳಿಗೆ ನಿಜಕ್ಕೂ ಅರ್ಥ ಆಗ್ತಿಲ್ಲ. ಆದರೂ ತನ್ನ ಬಗ್ಗೆ ತಾನೇ ಮತ್ತೆ ಯೋಚಿಸಿದ್ರೆ, ನಾನೇನು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗಿರಲಿಲ್ವಲ್ಲ, ನಾನು ಕೂಡ ತಪ್ಪು ಮಾಡಿದೆ, ಅವನು ಅಂದಿದ್ರಲ್ಲಿ ತಪ್ಪೇನಿದೆ ಎಂದು ಮತ್ತೆ ಅಂದ್ಕೊಳ್ತಾಳೆ. ಹೀಗೆ ಅವಳ ಮನಸ್ಸು ನಿಜಕ್ಕೂ
ಶಾಂತವಾಗಿ ಇರೋದಿಲ್ಲ. ಏನೇನೋ ಯೋಚನೆಗಳು. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಅವಳು ತುಂಬ ಕುಗ್ಗಿ ಹೋಗ್ತಾಳೆ. ಅವಳು ಬೇಕೆಂದು ಮಾಡದಿದ್ದರೂ ತಪ್ಪು ಮಾಡಿದ್ನಲ್ಲ ಅಂತ ತನ್ನನ್ನು ತಾನೇ ನಿಂದಿಸ್ಕೊಳ್ತಾಳೆ. ಹೀಗೆ ಸ್ವಲ್ಪ ಹೊತ್ತು ಯೋಚಿಸಿದ ಭೂಮಿಕಾ ಮೆಲ್ಲಗೆ ಎದ್ದು ತನ್ನ ಡ್ರೆಸ್ ಚೇಂಜ್ ಮಾಡೋಣ ಅಂದ್ಕೊಳ್ತಾಳೆ. ಅವಳು ತನ್ನ ಡ್ರೆಸ್ಸಿನ ಜಿಪ್ ತೆಗಿತಾಳೆ. ಕೂಡಲೇ ಲೈಟ್ಸ್ ಆಫ್ ಆಗಿಬಿಡುತ್ತೆ. ಇನ್ನು ಅವಳಿಗೆ ಅರ್ಥವಾಗೋಯ್ತು, ಮೊನ್ನೆ ಅವಳು ಸ್ನಾನ ಮಾಡಿ ಬಂದಾಗ ಹೇಗಾಯಿತೋ ಈಗ ಕೂಡ ಹಾಗೆ ಆಗಲಿದೆ ಅಂತ ಅವಳಿಗನ್ನಿಸ್ತು. ಅವಳು ಮೈ ಮೇಲಿನ ಬಟ್ಟೆ ಯಾವಾಗ ತೆಗಿತಾಳೋ ಆಗ ಅವಳಿಗೆ ಇಂಥ ಅನುಭವಗಳು ಎದುರಾಗ್ತಿವೆ. ಅಂದು ಕೂಡ ಮತ್ತೆ ಹಗಲಿರೋದಿಲ್ಲ, ರಾತ್ರಿ ಮಾತ್ರ. ಅದು ಕೂಡ ಆ ಸಮಯಕ್ಕೆ ಮಾತ್ರ ನಡೆಯುತ್ತೆ. ಲೈಟ್ಸ್ ಆಫ್ ಆದ ಕೂಡಲೇ ಅವಳ ಬ್ಯಾಲ್ಕನಿಯಿಂದ ತಣ್ಣಗಿನ ಗಾಳಿ ಒಳಗೆ ಬರುತ್ತೆ. ಅವಳು ಹಿಡಿದಿದ್ದ ಜಿಪ್ ಹಿಡಿದು ಯಾರೋ ಅವಳ ಡ್ರೆಸ್ ಪೂರ್ತಿಯಾಗಿ ಎಳೆದು ಪಕ್ಕಕ್ಕೆ ಬಿಸಾಡಿದ್ರು. ಭೂಮಿಕಾ ಗಡಗಡ ನಡುಗ್ತಿದ್ದಾಳೆ. ತಕ್ಷಣ ಅವಳನ್ನು ಹಿಡಿದು ವೇಗವಾಗಿ ಬೆಡ್ ಮೇಲೆ ಕರ್ಕೊಂಡು ಹೋದರು. ಆಗ ಮಾಡಿದಂತೆಯೇ ನಗ್ನವಾಗಿದ್ದ ಅವಳ ಮೈ ಮೇಲೆ ಬಂದು ಒಬ್ಬರ ಶರೀರಕ್ಕೆ ಇನ್ನೊಬ್ಬರ ಶರೀರ ಪೂರ್ತಿಯಾಗಿ ತಾಗುವಂತೆ ಮಲಗಿ ಅವಳ ಕುತ್ತಿಗೆ ಮೇಲೆ ಮುತ್ತಿಟ್ರು. ಹಾಗೆ ಮಾಡ್ತಿರುವಾಗ ಅವಳಿಗೆ ಸಡನ್ನಾಗಿ ಒಂದು ವಿಷಯ ನೆನಪಾಯಿತು. ತನ್ನ ಮೇಲೆ ಬಿದ್ದು ತನ್ನನ್ನು ಹಾಗೆ ಮಾಡ್ತಿರೋ ಆ ವ್ಯಕ್ತಿಯಿಂದ ಬರ್ತಿರೋ ವಾಸನೆ ಹಾಗೂ ಪಾರ್ಟಿಯಲ್ಲಿ ತನಗೆ ಮುತ್ತಿಟ್ಟವನಿಂದ ಬಂದ ವಾಸನೆ ಒಂದೇ ಥರ ಇವೆ. ಅಷ್ಟೇ ಅಲ್ಲದೆ ಆ ತುಟಿಗಳ ಸ್ಪರ್ಶ ಕೂಡ ಅವಳಿಗೆ ಹಾಗೇ ಅನ್ನಿಸ್ತಿದೆ. ಆ ಉಸಿರಾಟದ ವೇಗ ಕೂಡ ಅವಳಿಗೆ ಅದೇ ರೀತಿ ಅನ್ನಿಸ್ತಿದೆ. ಇವೆಲ್ಲವನ್ನು ಅವಳು ಕಣ್ಣು ಮುಚ್ಚಿ ಅಲ್ಲಿ ಮುತ್ತಿಡುವಾಗ ಆಸ್ವಾದಿಸಿದ್ರಿಂದ ಇಲ್ಲಿ ಕತ್ತಲೆಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಇನ್ನು ಅವಳಿಗೆ ಕನ್ಫರ್ಮ್ ಆಗೋಯ್ತು ಅವನು ಇವನೇ ಎಂದು. ತಕ್ಷಣ, ಯಾರು ನೀನು? ಯಾಕೆ ನನ್ನ ಹೀಗೆ ಮಾಡ್ತಿದ್ಯಾ? ಇಂದು ಪಾರ್ಟಿಯಲ್ಲಿ, ಮೊನ್ನೆ ನೈಟ್ ಮನೆಯಲ್ಲಿ, ಈಗ ಹೀಗೆ. ನಿಜಕ್ಕೂ ನಿನಗೆ ಏನು ಬೇಕು ಅಂತ ಮೆಲ್ಲ ಕೇಳ್ತಾಳೆ. ಯಾಕಂದರೆ ಅವಳಿಗೆ ಅವನೊಂದಿಗೆ ಕೋಪದಿಂದ ಹೋರಾಡುವ ಶಕ್ತಿ ಇಲ್ಲ. ಹಾಗಂತ ಕೈಕಾಲು ಒದ್ದಾಡ್ತಾ ಅವನನ್ನು ನೂಕುವಷ್ಟು ಶಕ್ತಿ ಕೂಡ ಇಲ್ಲ. ಆದ್ದರಿಂದ ಹಾಗೇ ಇರ್ತಾಳೆ. ಕುತ್ತಿಗೆ ಮೇಲೆ ಮುತ್ತಿಟ್ಟ ಅವನು ತನ್ನ ತುಟಿಗಳನ್ನ ಭೂಮಿಕಾಳ ಕಿವಿ ಹತ್ತಿರ ತಂದು, ಜಾಸ್ಪರ್, ನಿನ್ನ ಜಾಸ್ಪರ್ ಅಂತ ಹೇಳ್ತಾನೆ. ಅಂದರೆ ಯಾರು ನೀನು ಅಂತ ಮತ್ತೆ ಪ್ರಶ್ನಿಸ್ತಾಳೆ ಭೂಮಿಕಾ. ಆಗ ಅವನ ತಕ್ಷಣ ಭೂಮಿಕಾ ಮಾತನಾಡದಂತೆ ತನ್ನ ತುಟಿಯಿಂದ ಅವನ ತುಟಿಯನ್ನು ಮುಚ್ಚಿಬಿಡ್ತಾನೆ. ಇನ್ನು ಭೂಮಿಕಾಗೆ ಬೇರೆ ಪ್ರಶ್ನೆ ಕೇಳಬೇಕು ಅಂತ ಕೂಡ ಅನ್ನಿಸ್ಲಿಲ್ಲ. ಮುತ್ತಿನಲ್ಲಿ ಎಲ್ಲವನ್ನ ಮರೆತು ಬಿಡ್ತಾಳೆ. ಹೀಗೆ ಒಬ್ಬರ ತುಟಿಗಳನ್ನ ಒಬ್ಬರು ಮುತ್ತಿಡ್ತಿರ್ತಾರೆ. ಆದರೆ ಅವರಿಬ್ಬರ ಮಧ್ಯೆ ಶಾರೀರಿಕವಾಗಿ ಏನು ನಡೆಯೋದಿಲ್ಲ. ಕೇವಲ ಜಾಸ್ಪರ್ ಭೂಮಿಕಾಳನ್ನು ಮಧ್ಯರಾತ್ರಿ ಭೇಟಿಯಾದ ಪ್ರತಿ ಬಾರಿ ಭೂಮಿಕಾ ಮೈ ಮೇಲೆ ನಿಜಕ್ಕೂ ಬಟ್ಟೆಗಳಿರೋದಿಲ್ಲ. ನಗ್ನವಾಗಿ ಅವಳನ್ನು ಹಗ್ ಮಾಡಿ ಮಲಗ್ತಾನೆ. ಭೂಮಿಕಾಗೆ ತಿಳಿದಂತೆ ಪ್ರತಿದಿನ ಅವಳನ್ನು ಹಾಗೆ ಹಗ್ ಮಾಡಿಕೊಂಡೇ ಮಲಗ್ತಾನೆ. ಇಷ್ಟು ನೋವಿನಲ್ಲೂ ಭೂಮಿಕಾ ಪ್ರಶಾಂತವಾಗಿ ಹಾಯಾಗಿ ನಿದ್ರಿಸ್ತಾಳೆ ಅಂದರೆ ಅದು ಅವನಿಂದಲೇ. ಆದರೆ ಭೂಮಿಕಾ ಅದನ್ನು ಗ್ರಹಿಸಲಿಲ್ಲ. ಯಾಕಂದರೆ ಭಯದಿಂದ ನಾನು ಹಾಗೆ ನಿದ್ರಿಸ್ತಿದ್ದೀನಿ ಏನೋ ಅಂದ್ಕೊಳ್ತಾಳೆ. ಹೀಗೆ ನಿದ್ರಿಸ್ತಾರೆ. ಬೆಳಗಾಗುತ್ತೆ. ಭೂಮಿಕಾ ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಎಂದಿನಂತೆ ಅವಳ ಮೈ ಮೇಲೆ ಅವಳು ಹಾಕೊಳ್ಳೋ ಬಟ್ಟೆಗಳಿರುತ್ತವೆ. ನಮ್ಮ ಜಾಸ್ಪರ್ ಹಾಕಿ ಹೋಗಿದ್ದಾನೆ ಅಂದ ಹಾಗೆ ಪ್ರತಿ ಬಾರಿಯೂ ಹಾಕತ್ಲೇ ಇರ್ತಾನೆ. ತನ್ನ ತಲೆ ಹಿಡ್ಕೊಂಡು ಯಾಕಿಷ್ಟೊಂದು ನೋವಾಗ್ತಿದೆ, ನಿಜಕ್ಕೂ ಏನು ನಡೀತಿದೆ ಅಂತ ಅಂದ್ಕೊಳ್ತಾಳೆ. ಹಾಗೆ ಅಂದ್ಕೊಳ್ತಿರುವಾಗಲೇ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಏನೋ ಇರೋದನ್ನು ಅವಳು ಗಮನಿಸ್ತಾಳೆ. ತಿರುಗಿ ನೋಡಿದ್ರೆ ಒಂದು ಸುಂದರವಾದ ಗುಲಾಬಿ ಹೂವು. ಅದು ಎಷ್ಟು ಸುಂದರವಾಗಿದೆ ಅಂದರೆ ಅದನ್ನು ನೋಡಿದ ತಕ್ಷಣ ಭೂಮಿಕಾ ತನಗಿದ್ದ ತಲೆನೋವನ್ನು ಕೂಡ ಮರೆತು ಹೋದ್ಲು. ಅವಳಿಗೆ ರಾತ್ರಿ ನಡೆದ ವಿಷಯ ನೆನಪಿಲ್ಲ. ಅಗ್ನಿ ಕೋಪಗೊಂಡಿದ್ದೂ ನೆನಪಿಲ್ಲ. ಯಾಕೆ ತನ್ನ ಮನಸ್ಸು ಹೀಗೆ ಪ್ರಶಾಂತವಾಗಿದೆ ಅಂದರೆ ಆ ಹೂವನ್ನು ನೋಡಿದ್ರಿಂದ. ಆ ಗುಲಾಬಿ ಹೂವನ್ನು ಕೈ ತೆಗೆದುಕೊಂಡು ವಾಸನೆ ನೋಡ್ತಾಳೆ. ಆ ವಾಸನೆ ಅವನಿಂದ ಬರ್ತಿದ್ದ ವಾಸನೆಯಂತೆಯೇ ಇದೆ. ಅಂದರೆ ಜಾಸ್ಪರ್ ಆ ಹೂವನ್ನು ಅಲ್ಲಿಟ್ಟಿದ್ದಾನೆ ಎಂಬುದು ಅವಳಿಗೆ ಅರ್ಥ ಆಯಿತು. ಆದರೆ ಆ ಹೂವಿನಲ್ಲಿ ಒಂದು ವಿಶೇಷವೇನೆಂದರೆ ಅದಕ್ಕೆ ಒಂದು ಮುಳ್ಳು ಕೂಡ ಇರಲಿಲ್ಲ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಕತೆ ಬಗ್ಗೆ ನಿಮಗೆ ಏನು ಅನಿಸ್ತಿದೆ ಕಮೆಂಟ್ ಮಾಡಿ. ಹಾಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.